ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ರೀಸೆಂಟಾಗಿ ಹೆಚ್ಚಳವಾದ ಟೆಲಿಕಾಂ ದರಗಳ ಕಾರಣದಿಂದ ನೀವು BSNLಗೆ ಪೋರ್ಟ್ ಆಗಲು ಬಯಸುತ್ತಿದ್ದೀರಾ? ಹಾಗಾದರೆ ಅದಕ್ಕೂ ಮುಂಚೆ ನೀವು ಖಂಡಿತವಾಗ್ಲೂ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೋಬೇಕು. ಅವೇನೆಂದರೆ BSNL ಸಿಮ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ನೆಟ್ವರ್ಕ್ನ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ಪ್ರೈವೇಟ್ ಕಂಪನಿಗಳು ತಮಗಿಷ್ಟ ಬಂದಂತೆ ದರಗಳನ್ನು ಹೆಚ್ಚಳ ಮಾಡಿ ಗ್ರಾಹಕರಿಗೆ ಹೊರೆಯಾಗ್ತಿದ್ದಾರೆ. ಹಾಗಂತ ಪ್ರೈವೇಟ್ ಕಂಪನಿಗಳಲ್ಲಿ ಸರ್ವಿಸ್ ಚೆನ್ನಾಗಿರೋದಿಲ್ಲ ಅಂತ ನಾವು ಹೇಳ್ತಿಲ್ಲ. ಆ ಕಂಪನಿಗಳಲ್ಲಿ ಸರ್ವಿಸ್ ಅದ್ಭುತವಾಗಿರುತ್ತೆ. ಆದ್ರೆ ಉತ್ತಮವಾಗಿ ಸರ್ವಿಸ್ನ ಕೊಡ್ತಾ ಇದ್ರೂನು ಒಂದೇ ಬಾರಿ ದರಗಳನ್ನ ಹೆಚ್ಚಿಸಿ ಗ್ರಾಹಕರ ಮೇಲೆ ಒತ್ತಡ ಹೇರ್ತಿದ್ದಾರೆ. ಆದ್ರೆ ನೆಟ್ವರ್ಕ್ಗೋಸ್ಕರನೇ BSNLಗೆ ಪೋರ್ಟ್ ಆದಾಗ ಅಲ್ಲಿ ನೆಟ್ವರ್ಕ್ನೇ ಸಿಗದಿದ್ರೆ ಅದರಿಂದ ಪ್ರಯೋಜನವಿಲ್ಲ. ಇದಕ್ಕಾಗಿ BSNL ಸಿಮ್ ಇಲ್ಲದೇನೆ ನೀವಿರುವ ಏರಿಯಾದಲ್ಲಿ BSNL 3G ನೆಟ್ವರ್ಕ್ ಇದೆಯಾ ಅಥವಾ 4G ನೆಟ್ವರ್ಕ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು www.bsnl.co.in ಎಂಬ ವೆಬ್ಸೈಟ್ಗೆ ಲಾಗಿನ್ ಆಗಿ. ಇದು BSNLಗೆ ಸಂಬಂಧಿಸಿದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ನಿಮಗೆ ಕೆಳಗಡೆ ಬಾಟಮ್ ಅಲ್ಲಿ ಈ ಲೋಗೋ ಕಾಣಿಸುತ್ತೆ. ಪ್ರಸ್ತುತ ಈ ಫೆಸಿಲಿಟಿ ಕೇವಲ ಕೆಲವೊಂದು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಶೀಘ್ರದಲ್ಲೇ ಇಡೀ ಭಾರತದಲ್ಲಿ ಈ ಸೇವೆ ಪ್ರಾರಂಭವಾಗಲಿದೆ. ಈ ಲೋಗೋನ ನೀವು ಗಮನಿಸಿದ್ರೆ ಇಲ್ಲಿ ಸಿಮ್ ಡೆಲಿವರಿ ಅಂತ ಬರೆಯಲಾಗಿರುತ್ತೆ. ಅಂದರೆ ನಾವು ಒಂದು ಹೊಸ ಸಿಮ್ ಆರ್ಡರ್ ಮಾಡಿದ ತಕ್ಷಣ ನಮಗೆ ಫ್ರೀ ಸಿಮ್ನ ಒದಗಿಸಲಾಗುತ್ತೆ. ಪ್ರಸ್ತುತ ಈ ಸೇವೆ ಗುರ್ಗಾಂವ್, ಗಜಿಯಾಬಾದ್, ಕೇರಳದ ತಿರುವನಂತಪುರಂನಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ. ಒಂದ್ ವೇಳೆ ನೀವು ಈ ಲೋಕಾಲಿಟಿಯಲ್ಲಿದ್ರೆ ನಿಮ್ಮ ಲೋಕಾಲಿಟಿಯನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ಲಾನ್ಸ್ನ ಆಯ್ಕೆ ಮಾಡಿಕೊಂಡ್ರೆ ಯಾವುದೇ ಡೆಲಿವರಿ ಚಾರ್ಜಸ್ ಇಲ್ಲದೆ ನಿಮ್ಮ ಮನೆಗೆ ಸಿಮ್ ಕಾರ್ಡ್ನ ಡೆಲಿವರಿ ಮಾಡ್ತಾರೆ. ಈಗ ಸಿಮ್ ಕಾರ್ಡ್ನ ಚೇಂಜ್ ಮಾಡದೇನೆ ನಿಮ್ಮ ಲೋಕಾಲಿಟಿಯಲ್ಲಿ BSNL ನೆಟ್ವರ್ಕ್ ಹೇಗಿದೆ ಅನ್ನೋದನ್ನ, ನೀವಿರುವ ಏರಿಯಾದಲ್ಲಿ ಕವರೇಜ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದಕ್ಕಾಗಿ ಮೊದಲನೇದಾಗಿ ನೀವು ಗೂಗಲ್ ಅಲ್ಲಿ NPERF ಕವರೇಜ್ ಮ್ಯಾಪ್ ಅಂತ ಟೈಪ್ ಮಾಡಿ. ಹೀಗೆ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ. ಅಲ್ಲಿ 5G ಮ್ಯಾಪ್ ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 3G, 4G, 5G ಕವರೇಜ್ ಮ್ಯಾಪ್ ಇಂಡಿಯಾ ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ಅದರ ಕೆಳಗಡೆ ಸೆಲ್ಯುಲರ್ ಡೇಟಾ ನೆಟ್ವರ್ಕ್ ಇನ್ ಇಂಡಿಯಾ ಅಂತಾನು ಬರೆಯಲಾಗಿರುತ್ತೆ. ಅಲ್ಲಿ ಡ್ರಾಪ್ ಡೌನ್ ಮೆನು ನಲ್ಲಿ ನಿಮಗೆ ಇಂಡಿಯಾ ಎಂಬ ಕ್ಯಾಪ್ಷನ್ ಕಾಣಿಸುತ್ತೆ. ಇಲ್ಲಿ ಕ್ಯಾಪ್ಷನ್ ಪಕ್ಕದಲ್ಲಿ ಕ್ಯಾರಿಯರ್ ಎಂಬ ಮತ್ತೊಂದು ಆಪ್ಷನ್ ಇರುತ್ತೆ. ಈ ಕ್ಯಾರಿಯರ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಭಾರತದಲ್ಲಿರುವ ನೆಟ್ವರ್ಕ್ ಲಿಸ್ಟ್ಗಳು ಕಾಣಿಸ್ತವೆ. ಏರ್ಟೆಲ್, BSNL, ಜಿಯೋ, VI ಮೊಬೈಲ್ ನೆಟ್ವರ್ಕ್ ಲಿಸ್ಟ್ಗಳು ಡಿಸ್ಪ್ಲೇ ಆಗ್ತವೆ. ಇದಾದ ನಂತರ ನೀವು BSNL ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇವಲ BSNL ಮಾತ್ರವೇ ಅಲ್ಲ, ಜಿಯೋ, ಏರ್ಟೆಲ್ ಅಂತಹ ಯಾವುದೇ ಪ್ರೈವೇಟ್ ನೆಟ್ವರ್ಕ್ ಅನ್ನಾದ್ರೂ ಈ ವೆಬ್ಸೈಟ್ ಅಲ್ಲಿ ತಿಳ್ಕೋಬಹುದು. ನೀವು BSNL ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತೆ ನಿಮಗೂ ಕಾಣಿಸುತ್ತೆ. ಈ ಮ್ಯಾಪ್ ನ ತಳಭಾಗದಲ್ಲಿ ಕೆಲವು ಲೆಜೆಂಡ್ಸ್ ಇರ್ತವೆ. ನೀಲಿ ಬಣ್ಣದಲ್ಲಿರೋದು 2G ನೆಟ್ವರ್ಕ್, ಹಸಿರು ಬಣ್ಣದಲ್ಲಿರೋದು 3G ನೆಟ್ವರ್ಕ್, ಕಿತ್ತಳೆ ಬಣ್ಣದಲ್ಲಿದ್ರೆ 4G, ಕೆಂಪು ಬಣ್ಣದಲ್ಲಿದ್ರೆ 4G+. ಈ ಮ್ಯಾಪ್ ನಲ್ಲಿ ಯಾವ ಭಾಗದಲ್ಲಿ ಕಿತ್ತಳೆ ಬಣ್ಣ ಇರುತ್ತೋ ಅಲ್ಲಿ 4G ನೆಟ್ವರ್ಕ್ ಅವೈಲಬಿಲಿಟಿ ಇದೆ ಅಂತ ಅರ್ಥ. ಹಾಗೂ ಹಸಿರು ಬಣ್ಣ ಇದ್ರೆ ಅಲ್ಲಿ 3G ನೆಟ್ವರ್ಕ್ ಲಭ್ಯ ಇರುತ್ತೆ. ಹೀಗೆ ಈ ಮ್ಯಾಪ್ನ ಸಹಾಯದಿಂದ ನೀವು ಭಾರತದಲ್ಲಿ ಯಾವ ಭಾಗದಲ್ಲಿ 4G, 3G ನೆಟ್ವರ್ಕ್ ಇದೆ ಅನ್ನೋದನ್ನ ತಿಳ್ಕೋಬಹುದು. ಇದೇ ಮ್ಯಾಪ್ನ ಮೇಲ್ಭಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸರ್ಚ್ ಬಾರ್ ಎಂಬ ಒಂದು ಬಾರ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವಿರುವ ಪ್ರದೇಶವನ್ನ ಟೈಪ್ ಮಾಡಿದ್ರೆ ನಿಮಗೆ ನಿಮ್ಮ ಏರಿಯಾದಲ್ಲಿರುವ ನೆಟ್ವರ್ಕ್ ಕವರೇಜ್ ನ ಡೀಟೇಲ್ಸ್ ಕಾಣಿಸ್ತವೆ. ಒಂದು ವೇಳೆ ನೀವಿರುವ ಪ್ರದೇಶದಲ್ಲಿ ಹಸಿರು ಬಣ್ಣ ಇದ್ರೆ ನಿಮಗೆ 3G ನೆಟ್ವರ್ಕ್ ಮಾತ್ರ ಲಭಿಸುತ್ತೆ. ಒಂದು ವೇಳೆ ಕಿತ್ತಳೆ ಬಣ್ಣ ಇದ್ರೆ 4G ನೆಟ್ವರ್ಕ್ ಲಭಿಸುತ್ತೆ. ಪ್ರಸ್ತುತ ಎಲ್ಲರೂ ಕೂಡ 4G ನೆಟ್ವರ್ಕ್ ನ ಬಯಸ್ತಿದ್ದಾರೆ. ಇದರಿಂದ ನೀವು ಮುಂಚಿತವಾಗಿ BSNL ನಿಮ್ಮ ಏರಿಯಾದಲ್ಲಿ 4G ಡೇಟಾನ ಒದಗಿಸ್ತಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿ. ಕಡಿಮೆ ದರಕ್ಕೆ ನೆಟ್ವರ್ಕ್ ಸಿಗ್ತಿದೆ ಅಂತ ಈ ವಿಷಯಗಳನ್ನ ತಿಳ್ಕೊಳ್ಳದೆ BSNL ನೆಟ್ವರ್ಕ್ಗೆ ಪೋರ್ಟ್ ಆಗಬೇಡಿ. ನೀವು 3G ನೆಟ್ವರ್ಕ್ಗೆ ಕಂಫರ್ಟಬಲ್ ಆಗ್ತೀರಾ ಇಲ್ವಾ ಅನ್ನೋದನ್ನ ನಿರ್ಧರಿಸಿಕೊಳ್ಳಿ. ನಂತರ ನೀವು ಈ ಸ್ಕ್ರೀನ್ ಶಾಟ್ ನ ಗಮನಿಸಿದ್ರೆ ಮೇಲ್ಭಾಗದಲ್ಲಿ ನಿಮಗೆ ಇಂಡಿಯಾ ಅಂತ, ಅದರ ಪಕ್ಕದಲ್ಲಿ BSNL ಅಂತ ಬರೆದಿರೋದು ಕಾಣಿಸುತ್ತೆ. ಅದರ ಪಕ್ಕದಲ್ಲಿ ನೆಟ್ವರ್ಕ್ ಕವರೇಜ್ ಎಂಬ ಕ್ಯಾಪ್ಷನ್ ಇರುತ್ತೆ. ಅದರ ಪಕ್ಕದಲ್ಲಿ ಡೌನ್ಲೋಡ್ ಬಿಟ್ರೇಟ್ ಆಪ್ಷನ್ ಇರುತ್ತೆ. ಈ ಡೌನ್ಲೋಡ್ ಬಿಟ್ರೇಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮ್ಯಾಪ್ ಕಾಣಿಸುತ್ತೆ. ಈ ಮ್ಯಾಪ್ ಅಲ್ಲಿ ನಿಮಗೆ ಎಲ್ಲೆಲ್ಲಿ ಡೌನ್ಲೋಡ್ ಬಿಟ್ರೇಟ್ ಸಿಗುತ್ತೆ ಎಂಬ ಇನ್ಫಾರ್ಮೇಶನ್ ಸಿಗುತ್ತೆ.
3G ಡೌನ್ಲೋಡ್ ಬಿಟ್ರೇಟ್ಗೆ ನೀವು ಕಂಫರ್ಟ್ ಆಗಿದ್ರೆ ನೀವು ಆ ನೆಟ್ವರ್ಕ್ಗೆ ಪ್ರೊಸೀಡ್ ಆಗಬಹುದು. ದಿನನಿತ್ಯದ ಡೇಟಾ ಬಳಕೆಗೆ ಹೆಚ್ಚು ಸ್ಪೀಡ್ ಬೇಡ ಅಂತ ಅಂದುಕೊಂಡ್ರೆ ನೀವು BSNLಗೆ ಬದಲಾಗಬಹುದು. ನೆಟ್ವರ್ಕ್ ಚೇಂಜ್ ಮಾಡೋದ್ರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯವಾಗಬಹುದು. ಆದರೆ ಶೀಘ್ರದಲ್ಲೇ BSNL 4G ಸರ್ವಿಸಸ್ನ ಪ್ರಾರಂಭ ಮಾಡಲಿದೆ. ಇದರಿಂದ ಕೆಲ ದಿನಗಳವರೆಗೂ 3G ನೆಟ್ವರ್ಕ್ಗೆ ಹೊಂದಿಕೊಳ್ತೇವೆ ಅಂತ ಹೇಳುವವರು BSNLಗೆ ಪೋರ್ಟ್ ಆಗಿ. ಸರ್ಕಾರಿ ಕಂಪನಿಯನ್ನ ಕಾಪಾಡುವ ಜವಾಬ್ದಾರಿ ನಮ್ಮ ಕೈಯಲ್ಲೇ ಇದೆ. ಈ ಪ್ರೈವೇಟ್ ಸಂಸ್ಥೆಗಳನ್ನ ಮೆಟ್ಟಿ ನಿಲ್ಲಲು BSNL ತುಂಬಾ ಪ್ರಯತ್ನಿಸ್ತಿದೆ. ಇದರಿಂದ ಸರ್ವಿಸ್ ವಿಷಯದಲ್ಲೂ ತುಂಬಾ ಡೆವಲಪ್ ಆಗ್ತಿದೆ. ಇದೆಲ್ಲವನ್ನ ಪ್ರೈವೇಟ್ ಕಂಪನಿಗಳು ಗಮನಿಸ್ತಿವೆ. BSNLನ ಈ ಬದಲಾವಣೆಗಳನ್ನ ನೋಡಿ ಪ್ರೈವೇಟ್ ಕಂಪನಿಗಳು ತಮ್ಮ ದರವನ್ನ ಕಡಿಮೆ ಮಾಡಿದ್ರೂ ಮಾಡಬಹುದು. ಇದರಿಂದ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಹಾಗಾದ್ರೆ ನೀವು BSNLಗೆ ಪೋರ್ಟ್ ಆಗ್ತೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.